ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 30ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಈ ದೇಶಕ್ಕೆ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೂರದೃಷ್ಟಿಯ ಚಿಂತನೆಗೆ 800 ವರ್ಷಗಳ ಹಿಂದೆಯೇ ಬಸವಣ್ಣವರು ಕೊಟ್ಟಂಥ ಅಡಿಪಾಯವನ್ನು ಪ್ರಾಯಶಃ ಬಾಬಾ ಸಾಹೇಬರು ಅದನ್ನು ಕಾನೂನು ರೀತಿಯಲ್ಲಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಮರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ದೇಶ ಇರ್ತದೆ ಅಲ್ಲಿವರೆಗೂ ಬಸವಣ್ಣವರು ಇರ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಾರೆ. ಮೊದಲ ಬಾರಿಗೆ ಬಸವಣ್ಣವರ ಪುತ್ಥಳಿಗೆ ವಿಶ್ವಾಸನೆ ಮಾಡೋದು ಮುಖೇನ ಭಾರತ ಸರ್ಕಾರ ನನ್ನ ಇಲಾಖೆ, ರೈಲ್ವೆ ಇಲಾಖೆ, ಅದಕ್ಕೊಂದು ಹೊಸ ರೂಪವನ್ನು, ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. 32 ತಾರೀಕು ಏಪ್ರಿಲ್ಲು ಬೆಳಗ್ಗೆ 8 ಗಂಟೆಗೆ ರಾಷ್ಟ್ರದ ನಮ್ಮ ಗಣತಂತ್ರ ರಾಷ್ಟ್ರಪತಿಗಳ ರಾಷ್ಟ್ರದ ಲೋಕಸಭೆಯ ಅಧ್ಯಕ್ಷರಾದ ಓಂ ಬಿರ್ಲಾ ಅವರು, ನಮ್ಮ ಕೇಂದ್ರದ ಸಚಿವರುಗಳು ಪುಷ್ಪಾರ್ಚನೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ಗದಗದಿಂದ ಕಂಪ್ಲೀಟ್. ಸೊ ಅವರೇ ಒಪ್ಪಿಗೆ ಕೊಡಬೇಕು. ಬಹಳ ಪ್ರಮುಖವಾಗಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಕೆಲಸ ಮಾಡಬೇಕು, ಹೋಗ್ಬೇಕು. ಬಟ್ ಇನ್ಫಾರ್ಮೇಶನ್ ಯಾವ ರೀತಿ ಒಪ್ಪಿಗೆ ಕೊಡ್ತಾರೆ? ಐದರ್ ತಾಲೂಕ್ ಲೆವೆಲ್ ಟ್ರೈನಿಂಗ್ ಆದ್ಮೇಲೆ ಕೆಲವು ಕಡೆ ಫ್ಯಾಮಿಲೀಸೇ ಇರ್ಲಿಕ್ಕಿಲ್ಲ. ತಾಲೂಕ್ ಲೆವೆಲ್ ಟ್ರೈನಿಂಗ್ ಆದ್ಮೇಲೆ ಇದು 3 ಫೇಸ್ ಅಲ್ಲಿ ಆಗ್ಬೇಕಾಗಿರೋ ಸರ್ವೆ ಪ್ರೊಸೆಸ್. ಅದರಲ್ಲಿ ಫಸ್ಟ್ ಆಫ್ ಆಲ್ ಈ ಸರ್ವೆ ಸ್ಟಾರ್ಟ್ ಆಗೋ ಮುಂಚೆ ಕೂಡ ಮೊದಲನೇ ಮೈಲ್ಸ್ಟೋನ್ ಇವತ್ತಿದೆ, 25ನೇ ತಾರೀಕು. ಸೊ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಜಂಟಿ ನಿರ್ದೇಶಕರು ಅವರು ಚೂಸ್ ಮಾಡಿ ಒಂದು 3 ಡಿಸ್ಟ್ರಿಕ್ಟ್ ಲೆವೆಲ್ ಮಾಸ್ಟರ್ ಟ್ರೈನರ್ಸ್ ಸ್ಟೇಟ್ಗೆ ಕಳಿಸ್ಕೊಟ್ಟಿರ್ತಾರೆ. ಸೊ ಇವತ್ತು ಅವ್ರದ್ದು ತರಬೇತಿ ಆಗ್ತಾ ಇದೆ. 28ನೇ ತಾರೀಕು ತಾಲೂಕ್ ಲೆವೆಲ್ ಮಾಸ್ಟರ್ಸ್ ಟ್ರೈನರ್ದು ಡಿಸ್ಟ್ರಿಕ್ಟ್ ಲೆವೆಲ್ ಮಾಸ್ಟರ್ಸ್ ಟ್ರೈನರ್ಸ್ ಇಂದ ಆಗಬೇಕಾಗಿದೆ ತರಬೇತಿ. ಆ ತಾಲೂಕ್ ಲೆವೆಲ್ ಮಾಸ್ಟರ್ ಟ್ರೈನರ್ಸ್ ಆಲ್ಸೋ ಎಲ್ಲ ವಿಧಿವಿಧಾನಗಳನ್ನು ನೋಡ್ಬಿಟ್ಟು ನೀಟಾಗಿ ಡಿಸೈಡ್ ಮಾಡಿ ಅದು 28ಗೆ ಆಗುತ್ತೆ. ಸೊ ಅದಾದ್ಮೇಲೆ ಈ ಪ್ಯಾರಲ್ ಈಗಲೇ ಯಾಕೆ ನಾವು ಈ ಮೀಟಿಂಗ್ ಕರೆದಿದ್ದೀವಿ? ಸೊ ಅಜೆಂಡಾ ವಾಸ್ ವೆರಿ ಸ್ಮಾಲ್. ಎನ್ಯೂಮರೇಟರ್ಸ್ ಅಂಡ್ ಸೂಪರ್ವೈಸರ್ಸ್ ಡಿಸೈಡ್ ಮಾಡಬೇಕಾಗತ್ತೆ. ಯಾರು? ಪ್ರೈಮರ್ಲಿ EROs ಅಂಡ್ AEROs ಓನ್ಲಿ. ಸೊ BLOs ಅಂತ ಬೂತ್ ಲೆವೆಲ್ ಕಾನ್ಸೆಪ್ಟ್ಸ್ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಪ್ಲೀಸ್ ದಯವಿಟ್ಟು ಗಮನಿಸಿ, ಯಾವುದೇ ರೀತಿಯಲ್ಲಿ ಇಲ್ಲಿ ನಾವು ಏನೇ ಚೇಂಜ್ ಮಾಡಿದ್ರು ನಿಮ್ಮ ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ ಯಾರು BLOs ಇದ್ದಾರೆ ಅವ್ರ ಮೇಲೆ ಏನು ಚೇಂಜಸ್ ಆಗೋದಿಲ್ಲ. ಅಲ್ಲಿಂದ ಒಂದು ಕಾನ್ಸೆಪ್ಟ್ ಮಾತ್ರ ತಗೊಂಡಿದ್ದೀವಿ. ಬೂತ್ ವೈಸ್ ಒಬ್ಬ ಎನ್ಯೂಮರೇಟರ್ ಅವ್ರ ಗಣತಿದಾರನ್ನು ನಾವು ಆಯ್ಕೆ ಮಾಡಬೇಕು. ಎಲ್ಲರೂ ಕೂಡ ಈ ಒಂದು ಗಣತಿಯಲ್ಲಿ ಬಹಳ ಪ್ರಮುಖವಾಗಿ ತಾಲೂಕು ಲೆವೆಲ್ ಅಲ್ಲಿ ಎಸಿಗಳು, ತಹಸೀಲ್ದಾರರು, ಇಒಗಳು ಏನೇ ಇದ್ರು ಕೂಡ ಕೇವಲ 10 ದಿನ ಮಾತ್ರ. 10 ದಿನಕ್ಕೆ ಇವತ್ತಿಂದ ಪ್ರಿಪರೇಷನ್ ಆಗುತ್ತೆ. ಮಾಡಿ 25ರಿಂದ ಶುರು ಆಗುತ್ತೆ, 25ರಿಂದ 17ರವರೆಗೂ ಕ್ಲೋಸ್. 25ರಿಂದ 25ರವರೆಗೂ ಒಂದು ತಿಂಗಳು ಈ ಗಣತಿಯನ್ನು ರೆಡಿ ಮಾಡಿ ತಾವೆಲ್ಲರೂ ಕೋಪರೇಟ್ ಮಾಡಿದ್ರೆ ಇದು ಸಕ್ಸಸ್ ಆಗುತ್ತೆ. ಯಾಕೆಂದ್ರೆ ಇದು ಬಹಳ ಪ್ರಮುಖವಾಗಿ ನಮ್ಗೆ ಗೊತ್ತಿರ್ತದೆ. ಇದು ಒಂದು ಜಾತಿ ವಿಷಯ ಆಗಿರೋದ್ರಿಂದ, ಜಾತಿ ಜನಗಣತಿ ಆಗಿರೋದ್ರಿಂದ, ಅದರಲ್ಲೂ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಬಹಳ ಸೆನ್ಸಿಟಿವ್ ಇರೋದ್ರಿಂದ ಹಿಂದೂಗಳ ಮಠ ಮಂದಿರ ಆಸ್ತಿಗಳನ್ನು ರಕ್ಷಿಸಲು ಒತ್ತಾಯಿಸಿ ಮತ್ತು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರಗಾಮಿಗಳಿಂದ ಹಿಂದೂಗಳ ಹತ್ಯಾಕಾಂಡ ಖಂಡಿಸಿ ಹಾಗೂ ಉಗ್ರರನ್ನು ಸದೆಬಡಿಯಲು ಆಗ್ರಹಿಸಿ ಪತ್ರ. ಸಹನೆ ಹಿಂದೂಗಳ ಶಕ್ತಿ, ಸಹನೆ ಹಿಂದೂಗಳ ದೌರ್ಬಲ್ಯ ಅಲ್ಲ.
ಸಹನೆ ಹಿಂದೂಗಳ ಶಕ್ತಿ ಅದನ್ನು ಯಾವ ಮಟ್ಟಕ್ಕೆ ನೀವು ಕೆಣಕ್ತಾ ಹೋಗ್ತಿರೋ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ ಕಾರಣ ಕೇಂದ್ರ ಸರ್ಕಾರ ಪೂರ ಪಾಕಿಸ್ತಾನ ಅಂತ ಏನಿದೆಯಲ್ಲ ಅವ್ರಿಗೆ ಇವಾಗೇನು ಒಳ್ಳೆಯ ಒಂದು ನಿರ್ಧಾರ ತೊಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಉಗ್ರವಾದವನ್ನು ಬೇರೆ ಸಮೇತ ಕಿತ್ತಾಕ್ಬೇಕಂತೇಳಿ ಕೇಳ್ಕೊತೀವಿ. ನೀವು ವಾರ್ಗೆ ಕರೆ ಕೊಡಿ, ಅದಕ್ಕೆ ಸಿದ್ಧವಾಗಿದ್ದೀವಿ. ಅದೇ ರೀತಿಯಿಂದ ಬಾರ್ಡ್ರಲ್ಲಿ ನಮ್ಮ ಆರ್ಮಿಗಳಿದ್ದಾರೆ. ನೀವು ಬರೀ ಆರ್ಮಿಗಳನ್ನು ನೋಡಿಕೊಂಡು ನೀವು ಮುಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಭಾರತದಲ್ಲಿ ಪ್ರತಿಯೊಬ್ಬ ಹಿಂದೂ ಮನೆಗಳಲ್ಲಿ ತಗೊಂಡು ಒಬ್ಬೊಬ್ಬ ಯೋಧ ಇದ್ದಾನೆ, ಹಿಂದುತ್ವ ಕಾಪಾಡುವಂಥ ಶಕ್ತಿ ಯುವಕರಲ್ಲಿದೆ ಅಂತಂದೇಳಿ ಇವರಿಗೆ ಒಂದು ಎಚ್ಚರಿಕೆ ಕೊಡೋದ್ರ ಮೂಲಕ ಕಾಶ್ಮೀರದ ಪಹಲ್ಗಾಂವ್ದಲ್ಲಿ ಉಗ್ರರ ದಾಳಿಯಿಂದ 26 ಜನ ಅಮಾಯಕರು, ಪ್ರವಾಸಿಗರು, ಹಿಂದೂಗಳು ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ. ಸುಮಾರು 24 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತದ ವ್ಯವಸ್ಥೆಯಲ್ಲಿ ದೇಶ ಇತ್ತು. ಕಾಂಗ್ರೆಸ್ ಆಡಳಿತದ ಮೂಲ ಯಾರು? ಕಾಶ್ಮೀರಿ ಪಂಡಿತರು, ಪಂಡಿತ್ ಜವಾಹರ್ಲಾಲ್ ನೆಹರು, ಮೋತಿಲಾಲ್ ನೆಹರು, ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಮಗ ರಾಜೀವ್ ಗಾಂಧಿರು. ಅವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ರಾಬರ್ಟ್ ವಾದ್ರಾ ಅಂತಕ್ಕಂಥ ಸೋನಿಯಾ ಗಾಂಧಿಯವ್ರ ಅಳಿಯ ಹಿಂದುತ್ವ ಮತ್ತು BJP ಕಾರಣ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಭಯೋತ್ಪಾದನೆಗೆ ಕಾರಣ ಹಿಂದುತ್ವ ಮತ್ತು BJP ಅಂತ ಹೇಳಿದ. ಇದನ್ನು ನಾನು ಖಂಡಿಸ್ತೀನಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.